ನಮಸ್ತೆ. ಎಲ್ಲಾರ್ಗೂನು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಬಟ್ ನಾನು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ 3 ಇಯರ್ಸ್ ಬಿಫೋರ್ ಮಾಡಿಸಿದ್ದೆ ಬೇರೆ ಕಂಪ್ನಿದು. ಬಟ್ ಅವ್ರದ್ದು ರೆಸ್ಪಾನ್ಸ್ ಚೆನ್ನಾಗಿರಲಿಲ್ಲ. ಬರೀ ರಿನ್ಯೂವಲ್ ಮಾಡಿಸೋ ಟೈಮಲ್ಲಿ ಮಾತ್ರ ಕಾಲ್ ಮಾಡ್ತಾಯಿದ್ರು. ಆಮೇಲೆ ಬೇರೆ ಥರ ಏನಾದ್ರು ಪ್ರಾಬ್ಲಮ್ ಆದಾಗ ಅಪ್ರೂವಲ್ ಕೊಡೋದಕ್ಕೆ ತುಂಬ ತೊಂದರೆ ಮಾಡ್ತಿದ್ರು. ಸೊ ನಾನು ಇನ್ಶೂರೆನ್ಸ್ ಪಾಲಿಸಿನೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಈ 5th ಇಯರ್ ರಿನ್ಯೂವಲ್ ಮಾಡಿಸೋ ಟೈಮಲ್ಲಿ ಬೇಡ ಮಾಡಿಸೋದು ಇನ್ಶೂರೆನ್ಸ್ ಪಾಲಿಸಿನೇ ಬೇಡ ಅಂತ ಇದ್ದೆ. ಬಟ್ ಶ್ರುತಿ ಅಂತ ಕಾಲ್ ಮಾಡಿ ನನಗೆ ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಎಲ್ಲರೂ ಪಾಲಿಸಿ ಮಾಡುವಾಗ ಹಿಂಗೆ ಹೇಳ್ತಾರೆ, ನಮ್ಗೆ ಬೇಡ ಅಂತೆಲ್ಲ ನಾನು ತುಂಬ ಡೌಟ್ಫುಲ್ ಆಗೇ ಇದ್ದೆ. ಅವ್ರು ತುಂಬ ನನಗೆ ಕನ್ವಿನ್ಸ್ ಮಾಡಿದ್ರು. ಕನ್ವಿನ್ಸ್ ಅನ್ನೋದಕ್ಕಿಂತ ಡೀಟೇಲ್ ಆಗಿ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಾನು ಬೇರೆ ಪಾಲಿಸಿಯಿಂದ ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗೆ ಚೇಂಜ್ ಆದೆ. ಚೇಂಜ್ ಆಗಿ 2 ಮಂತ್ಸಿಗೇನೆ ನಮ್ಮ ಮಗನಿಗೆ ಅಪೆಂಡಿಕ್ಸ್ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅವ್ರಿಗೆ ಕಾಲ್ ಮಾಡಿ ಹೇಳಿದ ತಕ್ಷಣ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವ್ರ ಜೊತೆ ಶರತ್ ಅಂತ ಒಬ್ಬರು ಕಾಲ್ ಮಾಡಿ ತುಂಬ ಡೀಟೇಲ್ ಆಗಿ ಹೇಳಿದ್ರು. ನಾನು ಅಡ್ಮಿಟ್ ಮಾಡಿದ ಹಾಸ್ಪಿಟಲಲ್ಲಿ ಗ್ಯಾಲಕ್ಸಿ ಪಾಲಿಸಿ ಟೈಅಪ್ಪಿಂಗ್ ಇರಲಿಲ್ಲ. ಆದ್ರೂ ನನಗೆ ಪಾಲಿಸಿ ಬಂದ್ಬಿಟ್ಟು 100ಗೆ 100% ಕ್ಲೈಮ್ ಆಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಅಡ್ಮಿಟ್ ಆದಾಗಿಂದನೂ ಪ್ರತಿ ದಿವಸ ಕಾಲ್ ಮಾಡಿ ಆಪ್ರೇಷನ್ ಆಯಿತಾ, ಮಗು ಹೇಗಿದೆ, ದುಡ್ಡು ಬಗ್ಗೆ ಚಿಂತೆ ಮಾಡಬೇಡಿ, ಈ ಥರ ನಮಗೆ ತುಂಬ ಧೈರ್ಯ ಹೇಳ್ತಾ ಇದ್ರು. ಬಟ್ ಎಲ್ಲರೂ ಈ ಥರ ಮಾಡಿಲ್ಲ. ನಾನು ಹಿಂದೆ ಮಾಡಿರೋ ಪಾಲಿಸಿಲಿ ನಾವೇ ಕಾಲ್ ಮಾಡಿದ್ರೂ ರಿಪ್ಲೈ ಮಾಡ್ತಾ ಇರಲಿಲ್ಲ. ನಾನು ಕಾಲ್ ಮಾಡಿಲ್ಲ ಅಂದರೂ ಕಂಟಿನ್ಯೂಸ್ ಆಗಿ ಡೈಲಿ ಅವ್ರು ಕಾಲ್ ಮಾಡಿ ನನಗೆ ಕೇಳ್ತಾ ಇದ್ರು. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಗ್ಯಾಲಕ್ಸಿ ಪಾಲಿಸಿದು. ಯಾರಾದರೂ ಪಾಲಿಸಿ ಮಾಡ್ಕೊಳ್ಳೋರಿದ್ರೆ ಧೈರ್ಯವಾಗಿ ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ಮಾಡ್ಕೊಬೋದು. ನಂದು ಬಂದು 1,75,000 ಆಗಿತ್ತು. ಟೋಟಲ್ ಆಗಿ ಪ್ರತಿಯೊಂದು ನನಗೆ ಕ್ಲೈಮ್ ಆಗಿದೆ. ನಾನು ಕೈಯಿಂದ 1 ರೂಪಾಯಿನೂ ಖರ್ಚು ಮಾಡಿಲ್ಲ. 100ಗೆ 100% ಪೇಮೆಂಟು ಮಾಡಿದ್ದಾರೆ ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯವರು. ಆ್ಯಂಡ್ ಶ್ರುತಿ ಮತ್ತು ಶರತ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯವರಿಗೆ.